ದಾವಣಗೆರೆ ನಗರದ ಜಯನಗರ ವಾರ್ಡಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 8ನೇ ವರ್ಷದ ಗಣಪತಿಯ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬನ್ನಿ ಭಕ್ತರು ಏನು ಹೇಳ್ತಾರೆ ಕೇಳೋಣ. ಜಯನಗರ ಭಾಗದ ನಾಗರಿಕ ಸಮಿತಿ ಕಳೆದ 11 ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ. ಮಧ್ಯಭಾಗದಲ್ಲಿ 3 ವರ್ಷ ಕೋವಿಡ್ ಬಂದ ಸಂದರ್ಭದಲ್ಲಿ ನಾವು ನಾಗರಿಕ ಸಮಿತಿಯ ವತಿಯಿಂದ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಅಂತ ಮಾಡಿ ಸೇವಾ ಸಮಿತಿಯ ಮೂಲಕ ಕಳೆದ 11 ವರ್ಷಗಳಿಂದಲೂ ಸಹ ನಾವು ಗಣಪತಿಯನ್ನು ಆರಾಧನೆ ಮಾಡ್ತಾಯಿದ್ದೀವಿ. ಅದರ ಮಧ್ಯಭಾಗದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ 3 ವರ್ಷಗಳನ್ನು ನಾವು ಗಣಪತಿಯನ್ನು ಕೂರಿಸಿರಲಿಲ್ಲ. ಈಗ ಹಾಗಾಗಿ 3 ವರ್ಷದ ಗ್ಯಾಪ್ನಿಂದಾಗಿ ಈಗ 8ನೇ ವರ್ಷದ ಗಣಪತಿಯನ್ನು ನಾವು ಕೂರಿಸಿದ್ವಿ. ಇಲ್ಲಿಯ ವಿಶೇಷತೆ ಏನಪ್ಪ ಅಂದರೆ ಈ ಭಾಗದ ನಾಗರಿಕರು, ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚು ಇದರಲ್ಲಿ ಭಾಗವಹಿಸ್ತಾರೆ. ಪ್ರತಿ ಮನೆಯ ಮಹಿಳೆಯರು ಮಕ್ಕಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಈಗ ಇದು 8ನೇ ವರ್ಷದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ 3 ದಿನದ ಕಾರ್ಯಕ್ರಮ ನಮ್ಮದು. ಮೊದಲನೇ ದಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸಂಜೆ 6:30 ಸಮಯದಿಂದ ಮಹಿಳೆ ಮತ್ತು ಮಕ್ಕಳ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ನಿನ್ನೆ ದಿನ ಎರಡನೇ ದಿನ ಸಹ ಮಹಿಳೆ ಮತ್ತು ಮಕ್ಕಳ ಮೂಲಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ವಿ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮಗಳು ಮೂಡಿಬಂದಿದೆ. ಇವತ್ತು 3ನೇ ದಿನ. ಇವತ್ತು ಪ್ರಸಾದ ವಿನಿಯೋಗ ಇದೆ. ಭಾಳಷ್ಟು ಜನ ಪ್ರಸಾದ ವಿನಿಯೋಗದಲ್ಲಿ ಭಾಗವಹಿಸ್ತಾರೆ. ಆ ಪ್ರಸಾದ ವಿನಿಯೋಗದ ನಂತರ ಮಹಾಗಣಪತಿಯನ್ನು, ಪ್ರಸನ್ನ ಗಣಪತಿಯನ್ನು ನಾವು ವಿಸರ್ಜನೆಗೆ ಸಂಜೆ 5:30ರಿಂದ ಪ್ರಾರಂಭ ಮಾಡಿ ಪ್ರಮುಖ ಬೀದಿಗಳಲ್ಲಿ ಭಾಳ ಅದ್ಧೂರಿಯಾಗಿ ವಿಶೇಷವಾದ ಅಲಂಕಾರದ ಮೂಲಕ ಮಹಿಳೆಯರು ಮತ್ತು ಮಕ್ಕಳ ಹೆಚ್ಚಿನ ಪಾಲ್ಗೊಳ್ಳಿಕೆಯ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಈ ಮೆರವಣಿಗೆಯನ್ನು ಮುಗಿಸಿ ಈ ಸಮೀಪದಲ್ಲಿರ್ತಕ್ಕಂಥ ನೀರಿನಲ್ಲಿ ನಾವು ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ. ಇದೊಂದು ವಿಶೇಷವಾದಂಥ ಸಂದರ್ಭ. ಪ್ರತಿ ವರ್ಷವೂ ಸಹ ಈ ಭಾಗದ ನಾಗರಿಕರು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸುವುದು ಇಲ್ಲಿನ ವಿಶೇಷತೆ. ಎಲ್ರಿಗೂ ನಮಸ್ಕಾರ. ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಜಯನಗರ ದಾವಣಗೆರೆ ಪ್ರತಿ ವರ್ಷ ನಾವು ಗಣಪತಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮಹಿಳೆಯರ ಭಕ್ತಿಗೀತೆ, ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ಗಳು ಕೂಡ ತುಂಬ ಚೆನ್ನಾಗಿ ಆಚರಿಸ್ತೀವಿ. ಈಗ ಒಂದೇ ಥರ ಸೀರೆ ಮತ್ತು ಡ್ಯಾನ್ಸ್ ಎಲ್ಲ ಮಾಡ್ಕೊತ ಎಲ್ಲ ಒಗ್ಗಟ್ಟಾಗಿ ಒಂದೇ ರೀತಿಯಲ್ಲಿ ಗಣಪತಿಯನ್ನು ಆಚರಿಸೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ದಿನ 3ನೇ ದಿನವಾಗಿ ನಾವು ಗಣಪತಿಯನ್ನು ಪ್ರಸಾದದೊಂದಿಗೆ ಆಚರಿಸಿ ಮತ್ತು ಸಂಜೆ ವಿಜೃಂಭಣೆಯಿಂದ ವಿಸರ್ಜನೆಯನ್ನು ಕೂಡ ಕೈಗೊಳ್ತೀವಿ. ದಾವಣಗೆರೆ ಜಯನಗರ ಬಿ ಬ್ಲಾಕಿನ ಹೆಣ್ಣು ಮಕ್ಕಳು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮುಂದೆ ಬರ್ತಾರೆ. ನಮ್ಮಲ್ಲಿ ಒಗ್ಗಟ್ಟು ಹೆಂಗಿದೆ ಅಂದರೆ ಎಲ್ಲರೂ ನೋಡಬೇಕು, ಹೌದು ಜಯನಗರದ ಹೆಣ್ಮಕ್ಳು ಹಿಂಗೆ ಸ್ಟ್ರಾಂಗ್ ಇದ್ದಾರೆ ಅಂತ ಎಲ್ಲರಿಗೂ ಪ್ರೂವ್ ಮಾಡೋ ಥರ ನಾವು ವಿಜೃಂಭಣೆಯಿಂದನೂ ಮಾಡ್ತಾಯಿದ್ವಿ. ಪ್ರತಿ ವರ್ಷವೂ ಅಷ್ಟೇ ಮಕ್ಕಳಿಗೆ ಒಂಥರ ಗೇಮ್ ಇಡ್ತೀವಿ, ಹೆಣ್ಮಕ್ಳಿಗೆ ಗೇಮ್ ಇಡ್ತೀವಿ, ಮತ್ತು ದಂಪತಿಗಳಿಗೂ ಬಿಡಲ್ಲ ನಾವು. ದಂಪತಿಗಳಿಗೂ ಕಪಲ್ಸ್ ಗೇಮ್ ಅಂತಲ್ಲ, ತುಂಬ ಚೆನ್ನಾಗೇ ಆಡಿಸ್ತೀವಿ. ಅದು 3ನೇ ದಿನ ವಿಸರ್ಜನೆ ಮಾಡ್ತಾಯಿದ್ದೀವಿ ಗಣೇಶನ್ನು. ಬೆಳಗ್ಗೆ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಪ್ರಸಾದ ವಿನಿಯೋಗ
ವಿನಿಯೋಗನೂ ಇರುತ್ತೆ. ಈಗ ಸಂಜೆನೂ ಅಷ್ಟೇ ಮಕ್ಕಳಿಂದ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಆಮೇಲೆ ಗಣಪತಿ ವಿಸರ್ಜನೆ ಮಾಡ್ತೀವಿ. ಎಲ್ರಿಗೂ ಧನ್ಯವಾದಗಳು. ನಮ್ಮ ಏರಿಯಾದಲ್ಲಿ ಗಣಪತಿ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅಂದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕಡೆಯಿಂದನೂ ಅಷ್ಟೇ ನಮಗೆ ಒಳ್ಳೆ ಒಪಿನಿಯನ್ ಬರ್ತಿದೆ. ಹೌದು, ಜಯನಗರದಲ್ಲಿ ಹೆಣ್ಮಕ್ಳಿದೆ ಚೆನ್ನಾಗೆ, ಹೆಣ್ಮಕ್ಳೇ ಸ್ಟ್ರಾಂಗು, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅಂದು ತುಂಬ ಚೆನ್ನಾಗಿ ಹೊಡ್ತಾರೆ. ಅದಕ್ಕೆ ಗಂಡು ಮಕ್ಳದ್ದು ಸಪೋರ್ಟ್ ಇದೆ, ಮಕ್ಳದ್ದು ಸಪೋರ್ಟ್ ಇದೆ, ಹೆಣ್ಮಕ್ಳದ್ದು ಸಪೋರ್ಟ್ ಇದೆ. ತುಂಬ ಚೆನ್ನಾಗಿ ಆಗ್ತಿದೆ ನಮ್ಮದು. ಎಲ್ಲರೂ ಏನಂತೀರಾ? ಒಗ್ಗಟ್ಟಾಗಿ ಬಂದಿದ್ದೀವಿ. ಎಲ್ಲರೂ ಒಗ್ಗಟ್ಟಿನಿಂದ, ಏರಿಯಾದ ಹೆಣ್ಮಕ್ಳು ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಸಪೋರ್ಟ್ ಆಗಿ ನಾವು ಆಚರಣೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಖುಷಿ ಆಗುತ್ತೆ ನಾವೆಲ್ಲ ಹೆಣ್ಮಕ್ಳು. ಅದರಲ್ಲೂ ಗಂಡು ಮಕ್ಕಳು ಕೂಡ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಯಾವುದಕ್ಕೂ ಹಂಜಬೇಡ್ರಿ, ಎಲ್ಲದಕ್ಕೂ ಮುಂದೋಗ್ರಿ, ನಮ್ಮ ಗಣಪತಿನ ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಅಷ್ಟೇ, ಮಕ್ಕಳು ಅದೇ ಥರನೇ ಎಲ್ಲ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ, ಗೇಮ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಅವರು ಡಾನ್ಸ್ ಮಾಡ್ತಾರೆ. ಪ್ರತಿಯೊಂದರೊಳಗೂ ಮಕ್ಕಳನ್ನೂ ಸಪೋರ್ಟ್ ಮಾಡ್ತಾರೆ, ಗಂಡು ಮಕ್ಕಳನ್ನು ಸಪೋರ್ಟ್ ಮಾಡ್ತಾರೆ, ಹೆಣ್ಮಕ್ಳನ್ನು ಸಪೋರ್ಟ್ ಮಾಡ್ತಾರೆ. ಯಾರು ಹಂಜದೆ ಮುಂದೆ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಿದ್ದಾರೆ. ವಿದ್ಯಾ ಗಣಪತಿಗೆ ಜೈ, ಶ್ರೀ ಪ್ರಸನ್ನ ಗಣಪತಿಗೆ, ಶ್ರೀ ಪ್ರಸನ್ನ ಗಣಪತಿಗೆ, ಶ್ರೀ ಪ್ರಸನ್ನ ಗಣಪತಿಗೆ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ನಮ್ಮ ಏರಿಯಾ. ಯಾಕೆ ಚಿನ್ನಮ್ಮ ಮೊಬೈಲ್ ತಗೊಂಡೇನು